ಮಾತಾಡ್ತಾರೆ ಅಂತ ನಾವ್ ಯಾಕೆ ಅದಕ್ಕೆಲ್ಲ ಉತ್ತರ ಕೊಟ್ಕೊಂಡು ಕೂತ್ಕೊಳ್ಳೋಕ್ಕಾಗ್ತದೆ? ಸುಮ್ಮನೆ ಇವತ್ತು ಬಾಡಿಗೆ ತಿನ್ಕೊಂಡು ಚಳಿ ಇದೆ, ಒಳ್ಳೆ ವೆದರು, ಆರಾಮಾಗಿ ಮನೇಲಿ ಕೂತ್ಕೊಂಡು ಮಜವಾಗಿರು. ಯಾಕೆ ಊರವ್ರ ವಿಚಾರಕ್ಕೆಲ್ಲ ತಲೆ ಕೆಡ್ಸ್ಕೊಂಡು ಸಾಹಿತ್ಯ ಅವೆಲ್ಲ ಮಾಡೋಕ್ಕೆ ಅಂತಾನೆ ದೇವ್ರು ನಮ್ಗೆ ನುಡ್ಸ್ಬಿಟ್ಟವ್ರೆ, ನಾವು ಮಾಡ್ಕೊತೀವಿ. ನೀನು ಆರಾಮಾಗಿರು, ಬಿಸ್ನೆಸ್ ಮಾಡ್ಕೊಂಡು, ಆಯ್ತಾ? ಒಂದು ನಿಮಿಷ ಇರು, ಯಾವುದೋ ಇಂಪಾರ್ಟೆಂಟ್ ಕಾಲ್ ಬರ್ತದೆ. ಒಂದು ನಿಮಿಷ ಆಮೇಲೆ ಮಾಡ್ತೀನಿ ನಿನಗೆ. ಹಲೋ, ಹಾಂ ಹೇಳಿ ಏನು ಸಮಾಚಾರ? ಹೌದಾ, ಯಾವಾಗ? ಯಾಕಂತೆ? ಇಲ್ಲಪ್ಪ, ಮಂಗಳೂರಿನಿಂದ ಬೀದಿ ಬದಿ ವ್ಯಾಪಾರಿಗಳ ಸಂಘದ ಮುಖಂಡರು ನನಗೆ ಖುದ್ದಾಗಿ ಫೋನ್ ಮಾಡಿದ್ದು. ಹೌದು, ನನಗೆ ಖುದ್ದಾಗಿ ಫೋನ್ ಮಾಡಿದ್ದು, ನನಗೆ ವಾಯ್ಸ್ ಮೆಸೇಜ್ಗಳು ಹಾಕಿದ್ದು, ಪೋಸ್ಟರ್ಗಳನ್ನ ಶೇರ್ ಮಾಡಿದ್ದು. ಸರ್, ದಯವಿಟ್ಟು SDPನಿಂದ ನಿಮ್ಮ ಕಾರ್ಯಕರ್ತರೆಲ್ಲ ಬಂದು ನಮಗೆ ಸಪೋರ್ಟ್ ಮಾಡಬೇಕು. ನಮ್ಮ ಮಂಗಳೂರು ಮಹಾನಗರ ಪಾಲಿಕೆ ಏನಿದೆ ಅದು ನಮ್ಮ ಬೀದಿ ವ್ಯಾಪಾರಿಗಳ ಮೇಲೆ ತುಂಬ ದೌರ್ಜನ್ಯ ಮಾಡ್ತಾ ಇದ್ದಾರೆ, ನಮ್ಮನ್ನೆಲ್ಲ ಎತ್ತಗಣಿ ಮಾಡ್ತಾ ಇದ್ದಾರೆ. ನಮ್ಮ ಬದುಕುಗಳು ಏನಾಗಬೇಕು ಸರ್? ದಯವಿಟ್ಟು ನೀವು ಈ ಸಂದರ್ಭದಲ್ಲಿ ನಾವು ಎಲ್ಲ ಅಂದರೆ ಬೇರೆ ಸಂಘಟನೆಗಳು ಸೇರಿ ಮಾಡ್ತಾ ಇರೋದು, ಯಾವುದೇ ಪಕ್ಷದಿಂದ ಅಲ್ಲ. ನಮಗೆ ದಯಮಾಡಿ ನೀವು ನಮಗೆ ಸಪೋರ್ಟ್ ಮಾಡಬೇಕು ಅಂತ. ಅಬ್ದುಲ್ ರೆಹಮಾನ್ ಅಂತ, ಅಂದರೆ ಮಂಗಳೂರಿನ ಬೀದಿ ಬದಿ ವ್ಯಾಪಾರಿಗಳ ಸಂಘದ ಮುಖಂಡ ನಾನು. ದಯವಿಟ್ಟು ನೀವು ಕೂಡ ಒಂದು ಪಕ್ಷವಾಗಿ ಬಂದು ನಮಗೆ ಸಪೋರ್ಟ್ ಮಾಡಬೇಕು ಸರ್. ಮಂಗಳೂರಿನ ಮಹಾನಗರ ಪಾಲಿಕೆಯವರು ತುಂಬ ನಮಗೆ ಟಾರ್ಚರ್ ಮಾಡ್ತಿದ್ದಾರೆ, ಬೀದಿ ಬದಿ ವ್ಯಾಪಾರಿಗಳ ಬದುಕನ್ನು ಹಾಳು ಮಾಡ್ತಾ ಇದ್ದಾರೆ ಅಂತ ಅವರ ಪೋಸ್ಟರ್ ಶೇರ್ ಮಾಡಿದ್ದಾರೆ, ವಾಯ್ಸ್ ಮೆಸೇಜಲ್ಲಿ ರಿಕ್ವೆಸ್ಟ್ ಮಾಡಿದ್ದಾರೆ. ನಾನು ನನ್ನ ಪಕ್ಷದ ಒಬ್ಬ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿದ್ಕೊಂಡು ನಾನು ಅದನ್ನು ಮಂಗಳೂರು ಘಟಕಕ್ಕೆ ಮತ್ತು ನನ್ನ ರಾಜ್ಯ ಸಮಿತಿ ಗಮನಕ್ಕೆ ತಗೊಂಡ್ಬಂದಿದ್ದೀನಿ. ಅವ್ರ ಮನವಿ ನಂದೇನಿತ್ತು, ನಾನು ಅವ್ರಿಗೆ ಏನು ಫಾರ್ವರ್ಡ್ ಮಾಡಿ ರಿಕ್ವೆಸ್ಟ್ ಮಾಡಿದ್ದೆ, ಈ ಥರ ನಾನು ಕೇಳ್ಕೊಂಡಿದ್ದಾರೆ, ತಾವೆಲ್ಲ ಭಾಗವಹಿಸಬೇಕು ಅಂತ. ಅದಕ್ಕೆ ಸ್ಪಂದಿಸಿದ್ದಾರೆ. ಒಬ್ಬ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ನನ್ನ ಕೋರಿಕೆಯನ್ನು, ಅವರ ಅಳಲನ್ನು ನನ್ನ ಕೋರಿಕೆಯಾಗಿ ನಾನು ನಮ್ಮ ರಾಜ್ಯ ಸಮಿತಿಗೆ ಇಟ್ಟಿದ್ದೀನಿ. ಅವರು ಅದನ್ನು ಮನ್ಸಿದ್ದಾರೆ, ಹೋಗಿದ್ದಾರೆ, ತಮ್ಮ ಸಪೋರ್ಟನ್ನ ಸಂಘಕ್ಕೆ ವ್ಯಕ್ತಪಡಿಸಿದ್ದಾರೆ. ಅದರಲ್ಲಿ CPMನವ್ರದ್ದು ಏನು ತಕರಾರು? ಏನು ಮಾಡಿದ್ರೆ ಹೇಳಿ ಅಲ್ಲಿ? ಇಲ್ಲ ಆ ಥರ ನೋಡಿ, CPMನವರ ಮನೆಯ ಕಾರ್ಯಕ್ರಮಕ್ಕೆ, ಮದುವೆಗೆ, ಗೃಹ ಪ್ರವೇಶಕ್ಕೆ ಅಥವಾ ನಾಮಕರಣಕ್ಕೆ ಅವರು ಕರೆಯೋದು ಬೇಡ, ನಾವು ಹೋಗೋದು ಇಲ್ಲ, ಆಯ್ತಲ್ಲ? ಆದರೆ ಈ ಪ್ರತಿಭಟನೆ ಕಾರ್ಯಕ್ರಮವನ್ನು ರೂಪಿಸಿರುವಂಥದ್ದು ಮಂಗಳೂರಿನ ಬೀದಿ ಬದಿ ವ್ಯಾಪಾರಿಗಳು ಅವರ ಬದುಕಿನ ಹಕ್ಕಿಗೋಸ್ಕರ ಮಾಡಿರುವಂಥದ್ದು. ನಮಗೆ ಒಂದು ಕನ್ಸರ್ನ್ ಇದೆ, ಆ ಬೀದಿ ಬದಿ ವ್ಯಾಪಾರಿಗಳ ಪರವಾಗಿ ನಿಂತ್ಕೋಬೇಕು ಅಂತ ನಾವು ನಿಂತ್ಕೊಂಡಿದ್ದೀವಿ, ನಾವು ಹೋಗಿ ಮಾತಾಡಿದ್ದೀವಿ. ಅದಕ್ಕೆ ಇಲ್ಲಿ CPMನವರು ಕೂಡ ನಮ್ಮ ತರದಲ್ಲೇ ಒಂದು ಅವರಿಗೆ ಬೆಂಬಲ ಸೂಚಿಸೋದಕ್ಕೆ ಬಂದಿರುವಂತಹ ಒಂದು ಪಕ್ಷದವರು, ಸಂಘಟನೆಯವರು ಇರ್ಬೋದು. ಅವರು ಬಂದು ಇಲ್ಲಿ SDPನವ್ರನ್ನ ಯಾಕೆ ಸೇರಿಸಿದ್ರಿ, ಅವ್ರನ್ನ ಯಾಕೆ ಇಲ್ಲಿ ಬರಬೇಕಿತ್ತು, ಅವರು ಕೋಮುವಾದಿಗಳು ಅಂತ ಮಾತಾಡಿದ್ರೆ ಇದು ಧರ್ಮ ಅಲ್ಲ. ಇದು ನೋಡಿ, ನಿಮ್ಮ ಮನೆಗೆ ನಾನು ಬಂದಾಗ ನಿಮ್ಮ ಮನೆಗೆ ನೀವು ಸೇರಿಸ್ತೀರಾ ಬಿಡ್ತೀರಾ ಅದು ನಿಮಗೆ ಬಿಟ್ಟಿದ್ದು. ನಾನು ನನ್ನ ಸ್ನೇಹಿತನ ಮನೆಗೆ ಬಂದಿದ್ದಾಗ ಆ ಸ್ನೇಹಿತ ನಿಮಗೂ ಕೂಡ ಸ್ನೇಹಿತ ಆಗಿದ್ದಾಗ ನೀನು ಅವ್ನ ಯಾಕೆ ನಿಮ್ಮ ಮನೆಗೆ ಸೇರಿಸಿದೆ, ಅವನ್ನ ಕರೆದ್ರೆ ನಾನು ಬರೋದಲ್ಲ ಅನ್ನೋದು ಅದು ಈ ನಾಗರಿಕ ಸಮಾಜದ ಒಂದು ನಡವಳಿ ಅಲ್ಲ, ಅದು ಒಂದು ನೀಚತನ. ಅದು ಪದೇ ಈ ಥರ ಮಾಡೋದು ಸರಿಯಲ್ಲ. ಇದು ನೋಡಿ, ನಾವಲ್ಲಿಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ನಾವು ಅಲ್ಲಿಗೆ ಬಂದಿದ್ದು ಆ ಸಂಘದವರ ರಿಕ್ವೆಸ್ಟ್ ಮೇಲೆ ನಾವು ಬಂದಿದ್ದೀವಿ, ನಮ್ಮ ಕರ್ತವ್ಯ ಅದು, ನಾವು ಬರ್ತೀವಿ. ಫಾರ್ ಎಕ್ಸಾಂಪಲ್ ನೋಡಿ, ಈ CPMನ ರಾಜ್ಯ ನಾಯಕರ ನಡವಳಿಕೆಯನ್ನ ಈ ಲೋಕಲ್ ನಾಯಕರು ಕೂಡ ಅರ್ಥ ಮಾಡ್ಕೋಬೇಕು. ಇತ್ತೀಚೆಗೆ ದೆಹಲಿಯ ಮಾಜಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಇದ್ದಾರಲ್ಲ, ಅವರನ್ನ ಕೇಂದ್ರ ಸರ್ಕಾರದವರು ಅರೆಸ್ಟ್ ಮಾಡಿದ್ದಾರೆ, ಜೈಲಲ್ಲಿ ಇಟ್ಟಿದ್ದಾರೆ. ಅವರು ಸಾವಿನ ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾರೆ. ಅವರ ಶುಗರ್ ಲೆವೆಲ್, BP ಲೆವೆಲ್ ಬಿಲೋ 60 ಬರ್ತಾ ಇದೆ ಅಂತ ಅವ್ರ ಆತಂಕ ಇತ್ತು. ಕೇಂದ್ರ ಸರ್ಕಾರದ ಈ ರೀತಿಯಾದಂತಹ ಕೊಲೆಗಡತನದ ವಿರುದ್ಧ ಒಂದು ಪ್ರತಿಭಟನೆ ಮಾಡಬೇಕು, ದಯವಿಟ್ಟು ಫ್ರೀಡಂ ಪಾರ್ಕ್ ಬಂದು ನಿಮ್ಮ ಪಕ್ಷದಿಂದ ನಮ್ಗೆ ಸಪೋರ್ಟ್ ಮಾಡಿ ಅಂತ ಕೇಳಿದ್ರು. ಅದು ನಮ್ಮ ಕರ್ತವ್ಯ ಆಗುತ್ತೆ. ಅವರು ಸಪೋರ್ಟ್ ಮಾಡಿದ್ರೆ ಕೇಳೋದಲ್ಲ, ನಮ್ಮ ಕರ್ತವ್ಯ. ಈ ದೇಶದ ಯಾವುದೇ ಒಬ್ಬ ನಾಗರಿಕ ಅನ್ಯಾಯವಾಗಿ ಒಂದು ಸರ್ಕಾರದಿಂದ ಸಾಯ್ತಾ ಇದ್ದಾನೆ ಅಂತ ಅದನ್ನು ಪ್ರಶ್ನೆ ಮಾಡೋದು ನಮ್ಮ ಕರ್ತವ್ಯ ಆಗ್ತದೆ. ನಾವು ಆ ಭಾಗವಾಗಿ ಆಮ್ ಆದ್ಮಿ ಪಾರ್ಟಿ ಕರೆದಿದ್ರೆ ಇನ್ನೊಂದು ಅಂತಲ್ಲ, ಅವ್ರು ಕರೆದಿದ್ದಾರೆ, ನಾವು ಅಲ್ಲಿ ಹೋಗಿದ್ದೀವಿ. ಆ ಸಂದರ್ಭದಲ್ಲಿ ಅಲ್ಲಿ CPM ಪಾರ್ಟಿಯಲ್ಲಿ ನಾಯಕರು ಕೂಡ ಬಂದಿದ್ದಾರೆ ಅಲ್ಲಿ ನಮ್ಮ ಪ್ರತಿಭಟನೆಯಲ್ಲಿ. ನಮ್ಮದೇ ವೇದಿಕೆಯಲ್ಲಿ ನಮ್ಮ ಜೊತೆಲಿ ನಿಂತಿದ್ದಾರೆ, ನಮ್ಮ ಜೊತೆಲಿ ನಿಂತ್ಕೊಂಡು ಮಾತಾಡಿದ್ದಾರೆ. ಮತ್ತೆ ರಾಜನಾಯಕರಿಗೆ ಬಹಳಷ್ಟು ದೊಡ್ಡ ಸ್ನೇಹ ಸಂಬಂಧ ಇರುತ್ತೆ, ಒಂದು ಪ್ರಜ್ಞೆ ಇರುತ್ತೆ. ನಮ್ಮ ಜೊತೆ ಆರಾಮಾಗಿ ಮಾತಾಡಿದ್ದಾರೆ. ನೋಡಿ, ನಮ್ಮ ಸಮಾನವಾದಂತಹ ಮನಸ್ಥಿತಿಯ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಾವೆಲ್ಲ ಒಟ್ಟು ಇರಬೇಕಾಗ್ತದೆ ಅಂತ ಮಾತಾಡಿದ್ದಾರೆ. ನಾವು ಅದನ್ನು ಗೌರವಿಸಿದ್ವಿ, ಕೈ ಕೊಟ್ಟಿದ್ವಿ, ಮನೆಗೆ ಹೋಗಿದ್ದೀವಿ. ನಮ್ಮ ಪ್ರತಿಭಟನೆಯಲ್ಲಿ ಮನೆ ಫ್ರೀಡಂ ಪಾರ್ಕ್ ಅಲ್ಲಿ ನಡೆದಾಗ ಅದೇ ಆಮ್ ಆದ್ಮಿ ಪಾರ್ಟಿ ಅವರು ಮಾಡಿದ್ದ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿದ್ರೆ ನಾವು ಭಾಗವಹಿಸಿದ್ದೀವಿ. ಯಾವ ತಕರಾರುಗಳಿಲ್ಲ ಇಲ್ಲಿ. ನನಗೂ ನಿಮಗೂ ಏನಾದರೂ ವಿರೋಧ ಇದ್ರೆ ನಾವು ಅದನ್ನ ಕಾಯ್ಕೊಂಡು ಹೋಗೋಣ. ಆದ್ರೆ ಇನ್ಯಾರೋ ನಮ್ಮನ್ನ ಸಪೋರ್ಟ್ ಬನ್ನಿ ಅಂತ ಕರೆದಾಗ ನೀವು ಬಂದ್ರೆ ನಾನ್ ಬರಲ್ಲ ಅಂತ ಅನ್ನೋದು, ನಾನ್ ಬಂದ್ರೆ ನೀನ್ ಬರಲ್ಲ ಅನ್ನೋದು ನಿಮ್ಮ ಒಂಥರ ಕೆಟ್ಟ ಮನಸ್ಥಿತಿಯನ್ನ, ಅಸಹಾಯಕ ಮನಸ್ಥಿತಿಯನ್ನ ಅಥವಾ ನಿಮ್ಮ ದ್ವೇಷ ಮನಸ್ಥಿತಿಯನ್ನ ತೋರಿಸ್ತದೆ. ನೋಡಿ, ಈ ದೇಶ ಇವತ್ತು ಬಹಳ ದುರಂತದಲ್ಲಿದೆ. ಈ ದೇಶ ಎತ್ತ ಸಾಕ್ತಾ ಇದೆ ಅಂತ ನೋಡಿದ್ರೆ ನಮಗೆ ಭಯ ಆಗ್ತದೆ. ಇವತ್ತು ಪಾಪ ಒಬ್ಬ ಕುಸ್ತಿಪಟ್ಟು, ಆ ಹೆಣ್ಮಗಳು, ಆಕೆ
ಬ್ರಿಜುಭೂಷಣ್ ಅನ್ನ ಅವನ ವಿರುದ್ಧ ಏನೋ ಒಂದು ಆರೋಪ ಮಾಡಿದ್ರು ಅನ್ನೋ ಕಾರಣಕ್ಕೆ ಇವತ್ತು ಈ ದೇಶದ ಮಾನ ವಿದೇಶಗಳೆಲ್ಲ ಹರಾಜಾಗೋ ಮಟ್ಟಕ್ಕೆ ಇವತ್ತು ಬಂದು ಒಂದು ನಡವಳಿಕೆ ಸೃಷ್ಟಿಯಾಗಿದೆ ಈ ಕೇಂದ್ರ ಸರ್ಕಾರದ ಕೆಲವು ಧೋರಣೆಗಳಿಂದ. ಇದರಲ್ಲಿ ಯಾರೆಲ್ಲ ಇನ್ವಾಲ್ವ್ ಇದೆ ಅದು ನಾನು ನೇರವಾಗಿ ಹೇಳಲ್ಲ, ಅದೆಲ್ಲ ಆಮೇಲೆ ಆಗುತ್ತೆ ಬಿಡಿ, ಆ ಸಬ್ಜೆಕ್ಟ್ ಹೊರಗಡೆ ಹೋಗೋಣ. ಒಂದ್ ನಿಮಿಷ ಇರಿ, ನಾನು ನಿಮಗೆ ಆಧಾರ ಸಮೇತ ತೋರಿಸ್ತೀನಿ. ಆಫೀಸ್ ಕೆಳಗಡೆ ಹೋಗ್ತೀನಿ, ಆಫೀಸಲ್ಲಿ ನಾನು ನಿಮಗೆ ಅವರನ್ನ ವಾಟ್ಸಪ್ಗೆ ಏನೆಲ್ಲ ಪೋಸ್ಟರ್ಸ್ ಕಳಿಸಿದ್ದಾರೆ, ಏನಾರು ರಿಕ್ವೆಸ್ಟ್ ಮಾಡಿದ್ದಾರೆ, ಅದರದ್ದು ವಾಯ್ಸು ಪೋಸ್ಟರ್ಸ್ ಎಲ್ಲ ನಿಮ್ಗೆ ಆನ್ ಮಾಡಿ ತೋರಿಸ್ತೀನಿ. ಒಂದು ನಿಮಿಷ ನೀವು ಹಂಗೆ ಇದ್ಬಿಡಿ, ನಾನು ಮಾತಾಡ್ತೀನಿ. ಅಷ್ಟು ಜೀವನ ಮಾಡ್ಕೊಂಡು ಏನ್ ಗೊತ್ತಾ, ಈ ಬೀದಿ ಬದಿ ವ್ಯಾಪಾರಿಗಳು ಅಂತಂದ್ರೆ ಬಡಪಾಯಿಗಳು, ಅವ್ರ ಪರವಾಗಿ ನಿಲ್ಬೇಕಾಗಿರೋದು ನಮ್ಮ ಜವಾಬ್ದಾರಿ. ನೀವ್ ಯಾಕೆ ಬರ್ತೀರಿ, ಅವ್ರು ಯಾಕೆ ಬರ್ತೀರಿ, ಇವ್ರು ಯಾಕೆ ಬರ್ಬೇಕಿತ್ತು ಅನ್ನೋದಿದೆಯಲ್ಲ, ಅದೆಲ್ಲ ತುಂಬಾ ತುಂಬಾ ಸಣ್ಣತನದ ಮಾತುಗಳು. ನೋಡಿ, ಅವ್ರು ಹಂಗೆ ನಡ್ಕೋತಾರೆ ಅಂತ ಅಂದ್ಬಿಟ್ಟು ನಾವು ಹಂಗೆ ನಡ್ಕೊಳಕ್ಕಾಗಲ್ಲ. ಅವ್ರು ಸಣ್ಣತನ ತೋರಿಸೋರು ಅಂತ ನಾನು ಸಣ್ಣತನ ತೋರ್ಸಕ್ಕಲ್ಲ. ಆಮೇಲೆ ನಾನು ಇಡೀ CPM ನ ನಾಯಕರ ಬಗ್ಗೆ ಎಲ್ಲ ನಾನು ಮಾತಾಡ್ತಾ ಇಲ್ಲ, ಅವರೆಲ್ಲ ಸಣ್ಣತನ ತೋರಿಸೋರು ಅಂತಿಲ್ಲ. ನನಗೆ ಸಾವಿರಾರು ಜನ ಸ್ನೇಹಿತರು ಈ CPM ನಲ್ಲಿ ಅಥವಾ ಬೇರೆ ಯಾವ್ದಾವ್ದು ಕಮ್ಯುನಿಸ್ಟ್ ಸಂಘಟನೆಗಳಲ್ಲಿ ಪಕ್ಷಗಳಲ್ಲಿ ನಂಗೆ ಸ್ನೇಹಿತರಿದ್ದಾರೆ. ಗೌರವ ಇದೆ, ವಿಶ್ವಾಸ ಇದೆ, ಪ್ರೀತಿ ಇದೆ, ಮಾತುಕತೆ ಇದೆ, ನಮ್ಮ ಜೊತೆನಲ್ಲಿ ಒಳ್ಳೆ ಸ್ನೇಹ ಸಂಬಂಧ ಇದೆ. ನಾನು ಅದ್ರ ಬಗ್ಗೆ ಎಲ್ಲರೂ ಕೂಡ ದೂಷಣೆ ಮಾಡೋಕ್ಕಾಗೋದಿಲ್ಲ. ಅದು ನಾನು ನಿಮ್ಗೊಂದು ನಿಮಿಷ, ನನಗೆ ನಾವು ಯಾವುದೇ ಆಹ್ವಾನ ಇಲ್ಲದೆ ಬಂದಿದ್ದೀವಿ ಅನ್ನೋದು ಆರೋಪ ಏನೋ ಮಾಡ್ತಿದ್ದಾರೆ ಅಂತಂದ್ರಲ್ಲ, ಅವ್ರಿಗೋಸ್ಕರ ನಾನು ಇದು ತೋರಿಸ್ತಾ ಇದ್ದೀನಿ. ಮತ್ತೇನು ಸಮರ್ಥನೆ ಮಾಡ್ಕೋಬೇಕಾಗಿಲ್ಲ, ಅಥವಾ ಆಹ್ವಾನ ಇತ್ತು ಅಂತ ಅವ್ರಿಗೆ ಉತ್ತರ ಕೊಟ್ಕೊಂಡು ಹೋಗ್ಬೇಕಾಗಿಲ್ಲ. ನಾನು ಹೇಳೋದು ಕೇಳಿಸ್ಕೊಳ್ಳಿ, ನನಗೆ ಅವ್ರ ಕಡೆಯಿಂದ ಆ ಬೀದಿ ಬದಿ ವ್ಯಾಪಾರಿಗಳ ಸಂಘದ ಮುಖಂಡರಿಂದ ಒಂದು ರಿಕ್ವೆಸ್ಟ್ ಇತ್ತು, ದಯಮಾಡಿ ಬನ್ನಿ ಅಂತ. ಮತ್ತೆ ಅವ್ರು ದಯಮಾಡಿ ಅಂತ ಕರಿಬೇಕಾಗಿಲ್ಲ ನಮ್ಮನ್ನ, ನೀವು ಬನ್ರಿ, ನಮ್ಗೆ ಕಷ್ಟ ಇದೆ, ನೀವು ನಮ್ಮ ಜೊತೆ ನಿಂತ್ಕೊಳ್ಳಿ ಅಂತ ಕೇಳುವಷ್ಟು ಅಧಿಕಾರ ಇದೆ ಅವ್ರಿಗೆ. ನಾವು ಒಂದು ಪಕ್ಷದವರಾಗಿದ್ಕೊಂಡು ನಮ್ಗೆ ಏನೋ ಯಾರೋ ರಿಕ್ವೆಸ್ಟ್ ಮಾಡ್ಬೇಕು ಅಂತೇನಿಲ್ಲ. ಎಲ್ಗಾರು ತೊಂದರೆ ಆಗಿದೆ ಅಂತಂದ್ರೆ ಅವ್ರಿಗೆ ಅವ್ರ ಜೊತೆ ನಿಲ್ಬೇಕಾಗಿರುತ್ತೆ, ನಮ್ಮ ಕರ್ತವ್ಯ ಇದೆ, ನಾವು ನಿಂತಿದ್ವಿ. ಅದನ್ನ ಕೇಳೋದಕ್ಕೆ ಯಾರು ಕೂಡ ಪ್ರಶ್ನೆ ಮಾಡಕ್ಕೆ ಯಾವನಿಗೂ ಅಧಿಕಾರ ಇಲ್ಲ, ಆಯ್ತಾ? ನಾನು ಸ್ವಲ್ಪ ಸಿಟ್ಟಿಗೆ ಮಾತಾಡಿದ್ರೆ ಮತ್ತೆ ಬೇರೆ ಲ್ಯಾಂಗ್ವೇಜ್ ಆಗ್ತದೆ. ನಾನು ಗೌರವಯುತವಾಗಿ ಮಾತಾಡ್ತೀನಿ, ಯಾಕಂದ್ರೆ ಒಂದು ಪಕ್ಷದ ಬಗ್ಗೆ ಮಾತಾಡ್ತಿರುವಾಗ ನಾನು ನನ್ನ ಡಿಗ್ನಿಟಿಯಿಂದ ಮೇಂಟೈನ್ ಮಾಡ್ತೀನಿ. ನಾನು ಹೆಂಗಂದ್ರಂಗೆ ಮಾತಾಡೋಕ್ಕಾಗೋದಿಲ್ಲ. ನೋಡಿ, ಒಂದು ನಿಮಿಷ, ನಾನು ಅವ್ರು ಕಳಿಸಿದ್ದು ನಾನು ಇಲ್ಲಿ ಕಂಪ್ಯೂಟರ್ ಓಪನ್ ಮಾಡ್ತೀನಿ. ಒಂದು ನಿಮಿಷ ಇರಿ, ಒಂದು ನಿಮಿಷ ನೀವಿರಿ. ನಾನು ನಿಮಗೆ ನಾನು ಕಳಿಸಿರೋ ವಾಟ್ಸಪ್ ನಮ್ಮ ವಾಯ್ಸ್ ಕಳಿಸ್ತೀನಿ, ಕೇಳಿಸ್ಕೊಳ್ಳಿ. ಅಣ್ಣ ನಮಸ್ಕಾರ, ನಾನು ಅಬ್ದುಲ್ ರೆಹಮಾನ್ ಅಂತ, ಬೀದಿ ಬದಿ ವ್ಯಾಪಾರ ಸಂಘದ ಮುಖಂಡ. ಈಗಾಗಲೇ ನಿಮಗೆ ನಾನು ಪೋಸ್ಟರ್ ಎಲ್ಲ ಕಳಿಸಿದ್ದೇನೆ. ನಿರಂತರವಾಗಿ 8 ದಿನಗಳಿಂದ ನಮ್ಮ ಮಂಗಳೂರು ಮಹಾನಗರದಲ್ಲಿ ಬಡ ಬೀದಿ ವ್ಯಾಪಾರಸ್ಥರ ಮೇಲೆ ದೌರ್ಜನ್ಯವನ್ನು ಮಾಡ್ತಾ ಇದ್ದಾರೆ ಮಂಗಳೂರು ಮಹಾನಗರ ಪಾಲಿಕೆ. ಈಗಾಗಲೇ ಬಡ ಬೀದಿ ವ್ಯಾಪಾರಿಗಳ ಬದುಕು ಬೀದಿ ಪಾಲಾಗಿದೆ. ಇದರ ವಿರುದ್ಧ ನಾವು ತಾರೀಕು 7 ಆಗಸ್ಟ್ ಬುಧವಾರದಂದು ಪ್ರತಿಭಟನೆಯನ್ನು ಸಮಾನ ಮನಸ್ಕ ಸಂಘಟನೆಗಳ ನೇತೃತ್ವದಲ್ಲಿ ಇಟ್ಟಿದ್ದೇವೆ. ಈ ಪ್ರತಿಭಟನೆಗೆ ತಮ್ಮ ಪಕ್ಷದ ದಕ್ಷಿಣ ಕನ್ನಡ ಜಿಲ್ಲೆಯ SDPI ಕಾರ್ಯಕರ್ತರನ್ನು ಆದಷ್ಟು ಸಂಖ್ಯೆಯಲ್ಲಿ ನಮಗೆ ಬೆಂಬಲವನ್ನು ಕೊಟ್ಟು ಅವರು ಪ್ರತಿಭಟನೆಗೆ ಬರುವಂತೆ ತಾವುಗಳು ಅವರಿಗೆ ಮೆಸೇಜ್ ಅನ್ನು ಕಳಿಸಬೇಕು ಸರ್. ಕೇಳಿಸ್ಕೊಡಲ್ವಾ? ಇನ್ನು ಒಂದು ನಿಮಿಷ, ಅವರು ನನಗೆ ಏನು ವಾಟ್ಸಪ್ಗೆಲ್ಲ ಹಾಕಿದ್ರು. ಒಂದು ನಿಮಿಷ ಹಾಗೆ ನೋಡಿ ಅವರು ಕಳಿಸಿರೋ ಪೋಸ್ಟರ್ಸ್ ನೋಡಿ. ಸಮಾನ ಮನಸ್ಕ ಸಂಘಟನೆಗಳ ನೇತೃತ್ವದಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಂದ ಬೆಂಗಳೂರು ಮಹಾನಗರ ಪಾಲಿಕೆಗೆ ಮುತ್ತಿಗೆ. ಬಡ ಬೀದಿ ಬದಿ ವ್ಯಾಪಾರಸ್ಥರ ನ್ಯಾಯಯುತ ಹೋರಾಟಕ್ಕೆ DYFI ಬೆಂಬಲ ಕೊಟ್ಟಿದೆ. ಬೃಹತ್ ಮೆರವಣಿಗೆ ಬೆಳಿಗ್ಗೆ 10 ಗಂಟೆಗೆ PVS ವೃತ್ತದಿಂದ ನಗರ ಪಾಲಿಕೆ ಕಚೇರಿವರೆಗೆ ಬಡವರ ಬದುಕನ್ನ ಬೀದಿಗೆ ತಳ್ಳಲು ಹೊರಟ ಬೆಂಗಳೂರು ನಗರ ಪಾಲಿಕೆ ಬಿಜೆಪಿ ಆಡಳಿತದ ವಿರುದ್ಧ ಧ್ವನಿ ಎತ್ತೋಣ ಬನ್ನಿ. ಬಿಜೆಪಿ ಆಡಳಿತದ ವಿರುದ್ಧ ಧ್ವನಿ ಎತ್ತೋಣ ಬನ್ನಿ. DYFI ಇದಕ್ಕೆ ಸಪೋರ್ಟ್ ಮಾಡಿದೆ ಅಂತ ಒಂದು ಪೋಸ್ಟರ್ ನಮ್ಗೆ ಕಳಿಸಿದ್ದಾರೆ. ನಮ್ಮ ಸಪೋರ್ಟ್ನ ಕೇಳ್ತಾ ಇದ್ದಾರೆ. ನಮ್ಮ ಸಪೋರ್ಟ್ನ ಕೇಳಿದ ಮೇಲೆ ನಾವು ಅದಕ್ಕೆ ಸಪೋರ್ಟ್ ಮಾಡೋದು ನಮ್ಮ ಕರ್ತವ್ಯ ಇದೆ, ನಮ್ಮ ಜವಾಬ್ದಾರಿ ಇದೆ. ನಾವೊಂದು ಪಕ್ಷ, ನಾವು ಯಾರ ಮೇಲೆ ಯಾವುದೋ ವೈಯಕ್ತಿಕ ದ್ವೇಷಗಳಿಗೋಸ್ಕರ ನಾವು ಮಾತಾಡ್ಕೊಂಡು ಕೂತ್ಕೊಳ್ಳೋದು. ಅವ್ರು ಮಾತಾಡ್ತಾರೆ, ನಾವು ಮಾತಾಡೋಕ್ಕಾಗಲ್ಲ. ಈಗ ನಮ್ಮ ನಾಯಕರು ಅಲ್ಲಿ ಬಂದಾಗ CPM ನ ನಾಯಕರ ಯಾರೋ ಮುಖಂಡರು, ಅಲ್ಲಿ ಸ್ಥಳೀಯವಾದ ಮುಖಂಡರುಗಳು ಅವ್ರನ್ನ ಯಾಕೆ ಇಲ್ಲಿ ಸೇರಿಸಿದ್ರಿ, ಅವರು ಕೋಮುವಾದಿ ಸಂಘಟನೆಯವರು ಅಂತೆಲ್ಲ ಮಾತಾಡ್ತಾರೆ ಅಂದ್ರೆ ಇದಕ್ಕಿಂತ ನೀಚತನ ಇಲ್ಲ. ನೋಡಿ, ಇವತ್ತು ದೇಶ ಎಂತ ಅಧೋಗತಿ ಸ್ಥಿತಿಲಿದೆ, ಎಂತ ಆತಂಕದ ವಾತಾವರಣ ನಾವೆಲ್ಲ ಬದುಕ್ತಾ ಇದ್ದೀವಿ. ಒಂದು ಕಾಸ್ಗೋಸ್ಕರ ನಾವೆಲ್ಲ ಕೈ ಹಿಡಿದು ಒಟ್ಟು ನಿಲ್ಬೇಕಾದವ್ರು ನಾವು. ಇಂಥ ಸಂದರ್ಭದಲ್ಲಿ ನೀನ್ ಬೇಡ ನಾನ್ ಬೇಡ, ನೀನ್ ಬೇಡ ನಾನ್ ಬೇಡ ಅಂತಂದ್ರೆ, ವಯನಾಡ್ನಲ್ಲಿ ಈಗ ಏನೆಲ್ಲ ಅನಾಹುತ ಆಯ್ತು, ವಯನಾಡ್ನ ವಿಡಿಯೋಗಳನ್ನ ನೀವು ನೋಡ್ತಾ ಇದ್ದೀರಿ. SDPIನವರು ಅಲ್ಲಿಗೆ ಹೋಗಿ ತಮ್ಮ ಜೀವವನ್ನು ಕೂಡ ಲೆಕ್ಕಕ್ಕಿಟ್ಕೊಳ್ದಾಗೆ ಅಲ್ಲಿ ಮಕ್ಕಳನ್ನ, ವಯಸ್ಸಾದವ್ರನ್ನ, ಮುದುಕರನ್ನ, ಮತ್ತೆ ಮನೆ ಕಳ್ಕೊಂಡವ್ರನ್ನ ಹೆಂಗೆ ತಮ್ಮ ಪ್ರಾಣವನ್ನ ಹಂಗನ್ನ ಪಕ್ಕಕ್ಕಿಟ್ಟು ಅವ್ರು ಕೆಲಸ ಮಾಡ್ತಾ ಇದಾರೆ, ಏನು ಅವ್ರಿಗೆ ಸರ್ವಿಸ್ ಕೊಡ್ತಾ ಇದಾರೆ ಅಂತ ನೋಡಿ. ಇದು SDPI. ಹೋರಾಟಕ್ಕೆ ಬನ್ನಿ, SDPI ಅಲ್ಲಿ ಇರ್ತದೆ. ಸರ್, ಸಂತ್ರಸ್ತರಿದ್ದೀರಿ, ನಮ್ಮನ್ನು ಕಾಪಾಡಕ್ಕೆ ಬನ್ನಿ, SDPI ಅಲ್ಲಿ ಇರುತ್ತೆ. ಕಾನೂನು ಭಂಗ ಏನೋ ಆಗ್ತಾ ಇದೆ, ನೀವು ಕಾನೂನು ಬೆಂಬಲ ಕೊಡಿ, SDPI ಅಲ್ಲಿ ಇರುತ್ತೆ.
ಕೇವಲ ರಾಜಕಾರಣ ಮಾಡಿಕೊಂಡು ಇನ್ನೊಬ್ಬರ ಮೇಲೆ ಗೂಬೆ ಕೂರಿಸ್ಕೊಂಡು ನಾವೇನೋ ಸ್ವಾರ್ಥಕ್ಕೆ ಮಾಡ್ಕೊಂಡಿರೋದಂತ SDP ಅಲ್ಲ. ನೋಡಿ ಸ್ನೇಹಿತ, ನಾಳೆ ನಿನಗೇನಾದ್ರು ಸಮಸ್ಯೆ ಆಯ್ತು ಅಂತಂದ್ರೆ ಕಾನೂನುಬದ್ಧವಾಗಿ ನಿನ್ನ ಬೆಂಬಲಕ್ಕೆ ನಿಲ್ಬೇಕು ಅಂತಂದ್ರೆ ನಾವು ಅಲ್ಲಿ ಇರ್ತೀವಿ. ನಿನ್ನ ಪ್ರಾಣಕ್ಕೆ ಯಾರಿಂದನೂ ಸಂಚಕಾರ ಆಗ್ತಾ ಇದೆ, ನಿನ್ನ ಹಕ್ಕುಗಳು ದಮನ ಆಗ್ತಾ ಇದೆ, ನಾವಲ್ಲಿ ಇರ್ತೀವಿ. ಇದು SDP ಕೆಲಸ. ನಾವು ಅಲ್ಲಿ ಬಂದಿದ್ದು ಆಮೇಲೆ ಬಿಡಿ, ಅವ್ರು ಯಾರೋ ಮಾತಾಡಿದ್ರು ಅನ್ನೋ ಕಾರಣಕ್ಕೆ ಅವ್ರ ಲೆವೆಲ್ಗೆ ನಾವು ಇಳಿದು ಅವ್ರಿಗೆ ಉತ್ತರ ಕೊಡೋದೋಗೋದಲ್ಲ. ನೀನೊಬ್ಬ ಸ್ನೇಹಿತನಾಗಿ ಇಷ್ಟೆಲ್ಲ ಕೇಳ್ಕೊಂಡಿದ್ದಕ್ಕೆ ನಾನು ನಿಮ್ಗೆ ಉತ್ತರ ಕೊಡಬೇಕಾಗಿದೆ, ಕೊಟ್ಟಿದ್ದೀನಿ. ಅಲ್ಲಿ ನಮಗೆ ಆಹ್ವಾನ ಇತ್ತು, ನಾವು ಬಂದಿದ್ದೀವಿ. ನಾವು ಬಂದಿದ್ದನ್ನ ಖಂಡನೆ ಮಾಡೋದಾಗಿದ್ರೆ ನನ್ನನ್ನು ಕರೆದವರು ಖಂಡನೆ ಮಾಡಲಿ, ಏನಾದ್ರು ರೀಸನ್ ಇದ್ರೆ. ನಾವು ಕರೆದಿದ್ದು ತಪ್ಪಾಯ್ತು ಅಂತ ಬೇಕಾದ್ರೆ ಹೇಳಿ, ಆದ್ರೆ ಅವರು ನನ್ನ ಕರೆದಿದ್ದಾರೆ, ನಾವು ಬಂದಿದ್ದೀವಿ. ಇವರು ಬರಬೇಡ ಅಂತ ಹೇಳೋದಕ್ಕೆ ನೋಡ್ರಿ, ಈ ದೇಶ ಅಥವಾ ಯಾವುದೇ ಪ್ರತಿಭಟನೆಗಳು ಯಾರದೇ ಸ್ವಂತ ಆಸ್ತಿ ಅಲ್ಲ. ಇನ್ನು ಮುಂದೆ ಈ ತರದ ಕೆಟ್ಟ ನಡವಳಿಕೆಯನ್ನ ನನ್ನ CPM ನ ಗೆಳೆಯರು ಬಿಡಬೇಕು ಅಂತ ಅವರಲ್ಲಿ ನಾನು ಕೂಡ ರಿಕ್ವೆಸ್ಟ್ ಮಾಡ್ತೀನಿ. ನಮ್ಗೆ ರಿಕ್ವೆಸ್ಟ್ ಮಾಡೋದಷ್ಟೇ, ಇನ್ನು ನೀವು ಕತ್ತಿ ಹಿಡ್ಕೊಂಡು ಇದಾಡಕ್ಕಾಗತ್ತೆ ಅವ್ರ ಜೊತೆನಲ್ಲಿ? ಅದು ನನಗಾಗೋದಿಲ್ಲ. ಅವ್ರು ನನ್ನ ಶತ್ರುಗಳಲ್ಲ, ಮಿತ್ರರೇ. ಆದ್ರೆ ಶತ್ರುವಿನ ಪ್ರಭಾವಕ್ಕೊಳಗಾದವರಂತೆ ಆಡ್ತಾ ಇದ್ದಾರೆ. ಅವ್ರು ಒಳ್ಳೆ ಬುದ್ಧಿ ಕೊಡ್ಲಿ. ಏನು ಬಾಬಾ ಸಾಹೇಬ್ರು, ನಮ್ಮ ಬುದ್ಧ ಬಸವಣ್ಣವರ ಕೃಪೆ ಅವ್ರ ಮೇಲೆ ಇರಲಿ. ಓಕೆನಾ? ಥ್ಯಾಂಕ್ ಯು, ಬಾಯ್, ಜೈ ಭೀಮ್.